ಪ್ರಣಾಳಿಕೆಯನ್ನು ತೋರಿಸಿದ್ರು. ಏನ್ ತೋರಿಸಿದ್ರೆ, ಈ ತರ ನನ್ನ ಒಂದು ಕಾನ್ಸೆಪ್ಟ್ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಬಂದಿರೋದು. ಏನ್ ಕಾನ್ಸೆಪ್ಟ್? ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಒಂದು ಸ್ಥಾಪನೆ ಮಾಡಬೇಕು, ಸ್ಥಾಪನೆ ಮಾಡಿ 2028 ಒಳಗೆ ನಾವೆಲ್ಲ ತಯಾರಾಗಬೇಕು ಅನ್ನೋದು ದೂರದೃಷ್ಟಿಯಿಂದ ಬಂದಿರತಕ್ಕಂತ ಸಬ್ಜೆಕ್ಟ್ ಇದು. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಪ್ರಗತಿಪರ ಸಂಘಟನೆಗಳು, ಚಿಂತಕರು, ಇನ್ನ ಅನೇಕ, ಈಗ ಉದಾಹರಣೆಗೆ ಇದೇ ತರನೇ ಕಾನ್ಸಿರಾಮ್, ಉದಾಹರಣೆಗೆ ಕಾನ್ಸಿರಾಮ್ ಅವರು ಭೋಜನ ಸಂಬಂಧದಲ್ಲಿ ಸಿಎಂ ಆದರು. ಅದಕ್ಕಿಂತ ಮೊದಲು ತಮಿಳುನಾಡಿನಲ್ಲಿ ಆದ ದ್ರಾವಿಡ ಪಕ್ಷ ಯಾವ್ದಂದ್ರೆ DMK, ಹಿರಿಯರು ಕಟ್ಟಿರ್ತಕ್ಕಂಥ ಒಂದು ಪ್ರಣಾಳಿಕೆಯಲ್ಲಿ ಆ ಸಿದ್ಧಾಂತದಲ್ಲಿ ಬಂದಿರ್ತಕ್ಕಂಥ ಒಂದು ಪಕ್ಷ ಯಾವ್ದಾದ್ರೆ ಅದು DMK ಪಕ್ಷ. ಎರಡನೇದು. ಮೂರನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕಟ್ಟಿದ್ರು ಲೇಬರ್ ಪಕ್ಷ. ಅದರಲ್ಲಿ 17 ಜನ ನಿಂತಿದ್ರು, 15 ಜನ ಗೆದ್ದಿದ್ರು. ಅದು ಅಷ್ಟು ಇದು ಪ್ರಭಾವವಾಗಿ ಬೀಳಲಿಲ್ಲ ಆ ಸಂದರ್ಭದಕ್ಕಂತ ಅದು ಇದಾಯ್ತು. ಇಂಥ ಒಂದು ಈಗ ನಾವು ಕರ್ನಾಟಕದಲ್ಲಿ ಇಂಥ ಪ್ರಾದೇಶಿಕ ಪಕ್ಷ ಕಟ್ಟಬೇಕನ್ನೋ ಒಂದು ಆಲೋಚನೆ ಇದೆ. ನಿಮ್ಮ ಅಭಿಪ್ರಾಯಗಳೆಲ್ಲ ತಿಳ್ಕೊಂಡು, ನಿಮ್ಮ ಚಿಂತನೆಗಳು, ನಿಮ್ಮ ಆಲೋಚನೆಗಳೆಲ್ಲ ತಿಳ್ಕೊಂಡು ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತ ನಮ್ಮ ದೂರದೃಷ್ಟಿ ಇದೆ. ಅದರ ಬಗ್ಗೆ ನೀವೇನ್ ಹೇಳ್ತೀರಾ? ಅದಕ್ಕೆ ಒಂದು ಹೆಸರು ಇಡಬೇಕು ಅಂತ ಕೇಳಕ್ಕೆ ಬಂದಿದ್ದಾರೆ. ಇದನ್ನ ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮಿಸಬೇಕು. ನನಗೆ ಇವಾಗ ಸೀನಾ ಅವರು ಆಗಿರ್ಬೋದು, ಶೇಖರ್ ಅವರಾಗಿರ್ಬೋದು, ಮತ್ತೆ ಕೃಷ್ಣ ಅವರಾಗಿರ್ಬೋದು, ಎಲ್ಲರೂ ಈ ಒಂದು ಸಮಾನತೆ ಸಭೆಯನ್ನು ಆಯೋಜನೆ ಮಾಡೋದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದಿದ್ದಕ್ಕೆ, ನಾನು ಇವತ್ತು ಸಂಜೆ ರಾತ್ರಿ ಆದಕ್ಕೆ ಕ್ಷಮೆ ಕೇಳ್ತೀನಿ ಮತ್ತೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಒಳ್ಳೆ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ವಿವರಿಸುವಾಗಿ ನಾನು ಉತ್ತರ ಕೊಡ್ತೀನಿ. ಅದಾಗಲೇ ಕೊಟ್ಟಿದ್ದೀನಿ. ಅನೇಕ ಇದರಲ್ಲಿ ರಿಪಬ್ಲಿಕ್ ಟಿವಿನಲ್ಲೂ ಕೂಡ ಬಿಡಿಸ್ಕೊಂಡಿದ್ದೀನಿ, ಇವತ್ತು ಅದನ್ನ ಬಿಡಿಸ್ಕೊಂಡಿದ್ದೀನಿ. ಬಟ್ ಅದ್ರ ಜೊತೆ ಅದಕ್ಕಿಂತ ಮುಂಚೆ ಈ ಒಂದು ಸಮಾಜದ ನಿರ್ಮಾಣದ ಬಗ್ಗೆ ನಾನು ನಿಮ್ಮ ಮುಂದೆ ಒಂದು ಪ್ರಸ್ತಾಪ ಮಾಡಿ ಒಂದು ಸಭೆ ಶುರು ಮಾಡಿಕೊಂಡು ಅದರ ನಂತರ ಎಲ್ಲ ಪ್ರಶ್ನೆಗಳು ಮತ್ತೆ ಅದರ ನಂತರ ನಿಮ್ಮ ಅನುಭವದ ಮಾತುಗಳು ಅದನ್ನು ಮುಂದುವರಿಸಿದ್ರೆ ಸರಿ ಅಂತ ನನಗೆ ಅನಿಸುತ್ತೆ. ಎಲ್ಲರಿಗೂ ಹೇಳಿ, ಇವತ್ತು ಮುಳುಬಾಗಿಲಿನಲ್ಲಿ ನಮ್ಮ 175ನೇ ಸಮಾನತೆ ಸಭೆ. ನನ್ನ ಹೆಸರು ಚೇತನ್ ಅಂತ. ನಾನು 20 ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದು ಕೆಲವು ಸಿನಿಮಾಗಳಲ್ಲಿ ಭಾಗವಹಿಸಿ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ನಾನು 14 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಚಳವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಯಾವ್ಯಾವ ಚಳವಳಿಗಳಂದ್ರೆ ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜಕ್ಕೆ ಶ್ರಮಿಸ್ತಿದ್ದೀರೋ ಅವರೆಲ್ಲರ ಜೊತೆ ಕೆಲಸ ಮಾಡಿಕೊಂಡು ಅವಕಾಶ ಸಿಕ್ಕಿದೆ. ಏನಿದು ಉತ್ತಮ ಸಮಾಜ, ಏನಿದು ಆದರ್ಶ ಸಮಾಜ, ಏನಿದು ಸಂವಿಧಾನ. ಸೊ ಆ ಸಮಾಜದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮುಳುಬಾಗಿಲು ನಮ್ಮ 175 ಮತಕ್ಷೇತ್ರ. ನಾವು ಹೇಗೆ ಅದರ ಸಮಾಜ ನಿರ್ಮಾಣ ಮಾಡಬೇಕು, ಥಿಯರಿಯಿಂದ ಪ್ರಾಕ್ಟಿಕಲ್ ಆಗಿ ಹೇಗೆ ಕಾರ್ಯಕ್ರಮ ತರಬೇಕು ಅನ್ನೋದರಲ್ಲಿ ನಿಮ್ಮ ಮುಂದೆ ನಾನು ಒಂದು ಪ್ರೆಸೆಂಟೇಷನ್ ಇಡಕ್ಕೆ ಇಷ್ಟಪಡ್ತೀನಿ. ಈ ಪ್ರೆಸೆಂಟೇಷನ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನ ನೀವು 25 ನಿಮಿಷ ತಾಳ್ಮೆಯಿಂದ ಕೇಳಿ, ದಯಮಾಡಿ ನಿಮ್ಮ ಫೋನ್ ಅನ್ನು ಸೈಲೆಂಟ್ ಹಾಕಿದ್ರೆ ಅದರ ನಂತರ ನಮಗೆ ಒಳ್ಳೆಯ ಚರ್ಚೆಗಳು, ಒಳ್ಳೆಯ ವಿಚಾರಗಳು ಪ್ರತಿಯೊಂದು ನಮ್ಮ ಹೋರಾಟಗಾರರು ಅವರು ಇಲ್ಲದೇ ಇದ್ರು ಕೂಡ ಅವರ ಪ್ರಶ್ನೆಗಳೆಲ್ಲ ಬಿಡಿಸಿ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಸಮಾಜದ ಪರಿಕಲ್ಪನೆ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮ್ಯಾಪ್ ನಾನು ಬಹಳ ವಿಶೇಷವಾದ ಮ್ಯಾಪ್ ಇದೆ. ಇದು ಕರ್ನಾಟಕದ ಪ್ರಸ್ತುತ ಆರ್ಥಿಕ ಭೌಗೋಳಿಕತೆಯ ಮ್ಯಾಪ್ ಇದೆ. ಇದು 2020ರ ಮ್ಯಾಪ್. ತಲಾ ಒಂದು ವರ್ಷದಲ್ಲಿ ಒಂದು ಆವರೇಜ್ ಸಂಬಳ ಎಷ್ಟಾಗತ್ತೆ ಅಂತ ಅದು ತೋರಿಸುತ್ತೆ. ಇದು ನಿಮಗೆ ಕಾಣಿಸ್ತಾ ಇರ್ಬೋದು ದೂರದಿಂದ. ಬಟ್ ಇದು ಏನ್ ತೋರಿಸುತ್ತೆ ಅಂದ್ರೆ 2,20,000 ಒಂದು ಆವರೇಜ್ ಒಂದು ವ್ಯಕ್ತಿಯ ಸಂಬಳ. ಜಾಸ್ತಿಯದಲ್ಲಿ ಹಸಿರು ಜಾಸ್ತಿ ಇದ್ದಷ್ಟು 5 ಲಕ್ಷ. 5 ಲಕ್ಷ ಅಂದ್ರೆ ಬೆಂಗಳೂರಿನಲ್ಲಿ 5 ಲಕ್ಷ. ಅಲ್ಲಿ ದುಡ್ಡು ಬರುತ್ತೆ, ಖರ್ಚು ವೆಚ್ಚನೂ ಇದೆ. ಅದು ಕಮರ್ಷಿಯಲ್ ರಾಜಧಾನಿ, ಪವರ್ ಸೆಂಟರ್, ಅದು ಕಮರ್ಷಿಯಲ್ ಆಗಿರೋದ್ರಿಂದ ಅಲ್ಲಿ ಡಿಸ್ಅಡ್ವಾಂಟೇಜ್, ಚಳವಳಿಗಳು ಜಾಸ್ತಿ ಇಲ್ಲ. ಮೊದಲಿಗೆ ನಮ್ಮ ತಾಲೂಕು ಬಂದಿದ್ದಕ್ಕೆ ಧನ್ಯವಾದ ತಿಳಿಸ್ತಾ, ಏನಂದ್ರೆ ಇಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಇದ್ದಾರೆ. ಅಂದ್ರೆ ನೀವು ರಾಜಕೀಯ ಪಕ್ಷ ಕಟ್ತಾ ಇರೋದು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಮೊನ್ನೆ ಪ್ರೆಸಿಡೆಂಟ್ ಇದ್ರೆ ಎಲೆಕ್ಷನ್ ಐತಲ್ಲ, ಮೇಯರ್ ಎಲೆಕ್ಷನ್, ಅದರಲ್ಲಿ ಇಲ್ಲಿ ಕಡಿಮೆ ಜನ ನಿಮ್ಗೆ ಕಾಣಿಸ್ಬೋದು.
ಅವರು ಚುನಾವಣೆ ಪೂರ್ವವಾಗಿ ನ್ಯೂಯಾರ್ಕ್ ನಲ್ಲಿ ಓಡಾಡುವಾಗ ಅವ್ರು ಎಲೆಕ್ಷನ್ ಪ್ರಚಾರ ಮಾಡುವಾಗ ಒಬ್ರು ಕೂಡ ಅವ್ರು ಮಾತಾಡಲಿಲ್ಲ. ಮೈಕ್ ಕೊಟ್ಟರು ಕೂಡ ಅವರು ಶೇಕ್ ಹ್ಯಾಂಡ್ ಮಾಡೋರಿಲ್ಲ, ಮಾತಾಡಿಸೋರಿಲ್ಲ. ಆದ್ರೆ ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಅವರು ನ್ಯೂಯಾರ್ಕ್ ಮೇಯರ್ ಆಗ್ತಾರೆ. ಏನಂದ್ರೆ ಅದು ಉದಾಹರಣೆ ಯಾವುದು ಅಸಾಧ್ಯ ಅಲ್ಲ ಅಂತ ಒಂದು. ಇನ್ನೊಂದೇನಂದ್ರೆ ನಾವು ಇಲ್ಲಿ ನಮ್ಮ ದೇಶದಲ್ಲಿ ಇವತ್ತು ರಾಜಪ್ರಭುತ್ವ ಇಲ್ಲ. ರಾಜಪ್ರಭುತ್ವ ಇದ್ದಾಗ ಸಂದರ್ಭದಲ್ಲಿ ಬ್ರಿಟಿಷ್ ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷ ಅಲ್ಲ, ಒಂದು ಶಕ್ತಿ, ಒಂದು ಸಂಘಟನೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಕೊಡ್ಬೇಕಂತ ಒಂದು ಸಂಘಟನೆ ಮಾಡಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದ್ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಮುಂದೆ ನಿಂತು ಇವತ್ತು ನಮ್ಮ ದೇಶಕ್ಕೆ ಅಹಿಂಸಾ ಮಾರ್ಗದಲ್ಲಿ, ನಿಮ್ಮ ಹೆಸರೇ ಏನಿದೆ, ಚೇತನ ಅಹಿಂಸಾ ಅಂತಿದೆ. ನಮ್ಮ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ರೆ ಅಹಿಂಸಾ ಮಾರ್ಗದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಎಲ್ಲರೂ ಸಮಾನವಾಗಿ ನೋಡಿಲ್ಲ ಅಂತ ನಾನು ಯಾರು ಹೇಳೋದು ಅಲ್ಲ, ಖಂಡಿತ ನೀವು ಹೇಳೋದು ನಿಜ ಇರುತ್ತೆ. ಆದ್ರೆ ನಾವು ವೈಯಕ್ತಿಕವಾಗಿ ಏನೇ ಒಂದು ನಡೆದುಕೊಳ್ಳುವವರು ಈ ವ್ಯವಸ್ಥಿತ ಅನ್ಯಾಯಗಳಿಗೆ ಪರಿವರ್ತನೆ ಇಲ್ಲ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ನೀವ್ ಹೇಳೋ ಪ್ರಕಾರ ಈ ಕೋಮುವಾದ ಅನ್ನೋದು 35ರಿಂದ 38% ವೋಟ್ ತಗೊಳ್ತಾ ಇದೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ಈ 62ರಿಂದ 65% ವೋಟ್ ತಗೊಳ್ಳೋದ್ರಿಂದ ಏನ್ ಪ್ರಯೋಜನ? ಏನ್ ನ್ಯಾಯ ಒದಗಿಸ್ತಾ ಇದ್ರೆ? ನಮ್ಮ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ನಮ್ಮ ರೈತರ ಜೀವನಕ್ಕೆ, ನಮ್ಮ ದಲಿತ ಜೀವನಕ್ಕೆ, ನಮ್ಮ ಆದಿವಾಸಿಗಳ ಮಹಿಳೆ ಏನಾದ್ರು ಇದೆಯಾ? ಅವರ ವೈಯಕ್ತಿಕ ಅವ್ರ ಜೀವನ ಒಳ್ಳೆದಾಗ್ತಾ ಇದೆ, ಅವ್ರ ಮಕ್ಕಳ ಜೀವನ ಒಳ್ಳೆದಾಗ್ತಾ ಇದೆ. ಅವ್ರ ಸಂವಿಧಾನ ತಿಳಿತಾ ಇಲ್ಲ, ಅವ್ರ ಸಂವಿಧಾನ ತಿರುಚಿ ಅದನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ತಾ ಇದ್ದಾರೆ. ನಮಗೆ ಒಂದು ಪರಿವರ್ತನೆ ಬೇಕಿದೆ. ಪರಿವರ್ತನೆ ಬೇಡ, ಯಥಾಸ್ಥಿತಿ ಬೇಕು ಅಂದ್ರೆ ನೀವು ವೋಟ್ ಹಾಕಿ ಅವ್ರಿಗೆ. ಯಾರು ಪರ್ವತ ಮಾಡ್ತಾ ಇಲ್ಲ. ಆದ್ರೆ ನಾವು ಪರಿವರ್ತನೆ ಕಂಡಿಲ್ಲ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ನಿಜವಾದ ಜನರ ಬದುಕಿಗೆ ಏನು ನ್ಯಾಯ ಇಲ್ಲ. ಆಡೋರೆ ಆಡ್ತಾ ಇದ್ದಾರೆ, ಬೆಳೆದಿರೋರೆ ಬೆಳೀತಾ ಇದ್ದಾರೆ. ಈ ವ್ಯವಸ್ಥೆ ಹಾಳಾಗಿರೋ ವ್ಯವಸ್ಥೆ ಇನ್ನೂ ಹಾಳಾಗ್ತಾ ಇದೆ. ಅದೇನು ಕೋಮುವಾದಿಗಳು ಮಾಡ್ತಿದ್ದಾರೆ, ಅವ್ರದೇ ತಪ್ಪಾಗಿ ಈ ವ್ಯವಸ್ಥೆನೇ ಹಾಳಾಗಿದೆ. ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂದ್ರೆ ನಮಗೆ ಒಂದು ಪರಿವರ್ತನೆಯ ಅಹಿಂಸಾವಾದದ ಪ್ರತಿರೋಧದ ಕ್ರಾಂತಿ ಬೇಕು.